ಎಲ್ರಿಗೂ ನಮಸ್ಕಾರ. ಯಾರು ಮೊದಲನೇದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೋ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿವಸದಿಂದ ಒಂದು ವಿಡಿಯೋ ಮಾಡಬೇಕು ಅಂತಿದ್ದೆ. ಎಸ್ಪೆಷಲಿ ಈ ಕನ್ನಡ ರಿಲೇಟೆಡ್ ಪ್ರಾಬ್ಲಮ್ಸ್ ನಡೀತಾ ಇದೆಯಲ್ಲ. ಈಗ ಒಂದು SBI ಬ್ಯಾಂಕ್ನಲ್ಲಿ ಯಾರೋ ಮ್ಯಾನೇಜರು ನಾನು ಕನ್ನಡ ಮಾತಾಡಲ್ಲ, ನಾನು ಹಿಂದಿನೇ ಮಾತಾಡೋದು ಅಂತೆಲ್ಲ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತದು ಕಾಲ ಕೂಡ ಬಂತು. ಸೊ ಮೊದಲನೇದಾಗಿ ನಾನು ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ದಾರೆ, ಹಿಂದಿ ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಅಂದ್ಕೊಂಡಿದ್ದಾರೆ. ಸೊ ನೀವು ಅರ್ಥ ಮಾಡ್ಕೋಬೇಕು, ಇಂಡಿಯಾದಲ್ಲಿ ಯಾವುದೇ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಇಲ್ಲ, ಬರೀ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಇರೋದು. ಸೊ ಹಿಂದಿನ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಅದು ನಮ್ಮ ಇಂಡಿಯಾದಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋದೇ ಇಲ್ಲ, ಮೊದಲನೇದು. ಇನ್ನು ಎರಡನೇದು, ಸೊ ಇವರು ಹಿಂದಿ ಮಾತಾಡಿ ಹಿಂದಿನಲ್ಲಿ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಹೈಕೋರ್ಟ್ಗಳಲ್ಲಿ ಹಿಂದಿನಲ್ಲಿ ಅವರು ಆರ್ಗ್ಯೂ ಮಾಡೋದಕ್ಕೆ ಅವ್ರ ಜಡ್ಜ್ ಒಪ್ಪಿಗೆ ಕೊಟ್ಟರೆ ಮಾತ್ರ ಮಾಡೋದು. ಅಲ್ಲಿರೋ ಅಫಿಷಿಯಲ್ ಲ್ಯಾಂಗ್ವೇಜ್ ಎಲ್ಲ ಕಡೆಯೂ ಇಂಗ್ಲೀಷ್ ಇದೆ. ಹಿಂದಿ ಸುಪ್ರೀಂ ಕೋರ್ಟ್ ಇರೋದೆಲ್ಲಿ? ಡೆಲ್ಲಿನಲ್ಲಿ ಸುಪ್ರೀಂ ಕೋರ್ಟ್ನವರೇ ಹಿಂದಿ ಮಾತಾಡಲ್ಲ. ಇವ್ರು ಇಲ್ಲಿ ಕರ್ನಾಟಕಕ್ಕೆ ಬಂದ್ಬಿಟ್ಟು ನಾನು ಕನ್ನಡ ಮಾತಾಡಲ್ಲ, ನೀವು ಹಿಂದಿನಲ್ಲಿ ಮಾತಾಡ್ರಿ, ನೀವು ಹಿಂದಿ ಕಲೀರಿ ಅಂತ ಇವರಿಲ್ಲಿ ಇದನ್ನು ದಿಮಾಕ್ನ ತೋರಿಸ್ತಾ ಇದ್ದಾರೆ. ಅದು ಒಂದು ರೂರಲ್ ಬ್ರ್ಯಾಂಚಲ್ಲಿ ಅಲ್ಲಿರೋ ಜನಗಳಿಗೆ ಅವರಿಗೆ ಕನ್ನಡ ಮಾತಾಡೋದೇ ಹೆಚ್ಚು, ಅವರಿಗೆ ಬರೆಯೋದಕ್ಕೂ ಕಷ್ಟ, ಅಲ್ಲಿ ಹೆಲ್ಪ್ ಮಾಡಬೇಕಾಗುತ್ತೆ. ಅಲ್ಲಿ ಹೋಗಿ ಇವರು ದುರಾಂಕಾರ ತೋರಿಸಿ ನಾವು ಕನ್ನಡ ಮಾತಾಡಲ್ಲ, ಅದೇನು ನಾವ್ಯಾಕೆ ಕಲಿಬೇಕು? ನೀವು ಕಲಿಬೇಡಿ ಅಂದರೆ ನೀವು ಇಲ್ಲಿ ಬನ್ನಿ ಅಂತ ಯಾರು ಕರೆದಿಲ್ವಲ್ಲ. ಇವರು ಅಲ್ಲಿಂದ ಇಲ್ಲಿಗೆ ಕೆಲಸಕ್ಕೋಸ್ಕರ ಬರೋದು, ಆಮೇಲೆ ನಾವಿಲ್ಲಿ ಲ್ಯಾಂಗ್ವೇಜ್ ಕಲಿಯಲ್ಲ, ನಾವು 10 ವರ್ಷ ಇರ್ತೀವಿ, 20 ವರ್ಷ ಇರ್ತೀವಿ, ನಾವು ಬೆಂಗಳೂರನ್ನ ಬೆಳೆಸಿದ್ವಿ. ಇದು ಒಂದು ಎಕ್ಸಾಂಪಲ್ ಏನಾಯಿತು ಅಂದರೆ, ಈಗ ಯಾರೋ ನಿಮ್ಮ ಮನೆಗೆ ಕೆಲಸ ಹುಡ್ಕೊಂಡು ಬರ್ತಾರೆ, ನೀವು ಅವ್ರು ಇರಲಿ ಅಂತ ಕೆಲಸ ಕೊಡ್ತೀರ. ಆಮೇಲೆ ನಿಮ್ಮ ಮನೆ ಚೆನ್ನಾಗಿ ಬೆಳೆದು ಒಂದು 10-20 ವರ್ಷ ಆದಮೇಲೆ ಆ ಮನೆ ಬೆಳೆದಿದ್ದೆ ನನ್ನಿಂದ, ನಾನು ಅದನ್ನು ಬೆಳೆಸಿದೆ ಅಂತ ಹೇಳ್ದಂಗೆ ಆಯ್ತಿದ್ದು. ಯಾವುದೇ ಒಬ್ಬ ವ್ಯಕ್ತಿ, ಈಗ ನಾವು ಕೂಡ ಎಲ್ಲ ಡೆಲ್ಲಿಗೆ ಹೋಗ್ಬಿಟ್ಟು ನಾನೇನೋ ಫೇಮಸ್ ಆಗ್ಬಿಟ್ಟು ಡೆಲ್ಲಿ ನಾನು ಬೆಳೆಸ್ದೆ ಅಂತ ಹೇಳಿದ್ರೆ ಇವ್ರಿಗೆ ಹೇಗಿರುತ್ತೆ? ಕರ್ನಾಟಕದಲ್ಲಿ ಬಂದು ಕನ್ನಡನ ಅದು ಇವರಿಲ್ಲಿ ಕೆಲಸ ಮಾಡ್ಕೊಂಡಿದ್ರು ಇವ್ರಿಗೆ ಕಲಿಯೋಕ್ಕೆ ಇಷ್ಟ ಇಲ್ಲ. ಅದೇ ಈಗ ನಾವು ಇಲ್ಲಿಂದ ಯಾರಾದರೂ ಹೋಗಿ ಡೆಲ್ಲಿನಲ್ಲಿ ಕನ್ನಡ ಮಾತಾಡೋದ್ರೆ ಮಾತಾಡ್ತಾರ? ಇಲ್ಲ. ಸೊ ಇಲ್ಲಿ ಏನಾಗಿದೆ ಅಂದರೆ, ಒಂದು ನೀವು ಅಬ್ಸರ್ವ್ ಮಾಡಿ, ನೀವು ಇವರು ಚೆನ್ನೈನಲ್ಲಿ ಮಾತಾಡಲ್ಲ, ಹೈದ್ರಾಬಾದಲ್ಲಿ ತೆಗಿಯೋಕ್ಕೆ ಹೋಗಲ್ಲ, ಇಲ್ಲಿ ಬೆಂಗಳೂರಲ್ಲಿ ಏನಕ್ಕೆ ತೆಗಿತಾರೆ ಅಂದರೆ ಈಸಿ ಟಾರ್ಗೆಟು. ಇಲ್ಲಿ ಜನ ಸಾಫ್ಟ್ ಇದ್ದಾರೆ, ನಾವೇ ಶುರು ಮಾಡಿಬಿಡ್ತಾರೆ ಇವರು. ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರ ಲ್ಯಾಂಗ್ವೇಜಲ್ಲಿ ತೆಲುಗು ಇದರಲ್ಲಿ ಮಾತಾಡ್ತಾರೆ ಅಂತ ಒಂದು, ಎಸ್ಪೆಷಲಿ ನಾರ್ತ್ ಇಂಡಿಯನ್ಸ್ದು. ಸೊ ಅದನ್ನೇ ಇವರು ಸಾಫ್ಟ್ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಇದೇ ಚೆನ್ನೈನಲ್ಲಿ ಇವ್ರು ಯಾರು ಬರ ಬಿಚ್ಚಲ್ಲ. ಯಾಕೆ ಹೇಳಿ? ಅಲ್ಲಿ ಯಾರು ಮಾತಾಡಲ್ಲ. ನೀವು ತಮಿಳಲ್ಲಿ ಮಾತಾಡಿದ್ರೆ ಮಾತಾಡ್ತಾರೆ, ಇಲ್ಲಾಂದ್ರೆ ಅವ್ರು ಮಾತಾಡಲ್ಲ. ಇವ್ರು ಎಲ್ಲಿ ಬಾಲ ಬಿಚ್ತಾರೆ ಅಂದರೆ ಇವ್ರದ್ದು ಎಲ್ಲಿ ನಡೆಯುತ್ತೋ ಅಲ್ಲಿ ಮಾತ್ರ ಬಾಲ ಬಿಚ್ಚಕ್ಕೆ ಟ್ರೈ ಮಾಡ್ತಾರೆ. ಇದನ್ನು ಯೂನಿಯನ್ ಟೆರಿಟರಿ ಮಾಡಿಬಿಡ್ರಿ. ಏನು ಯೂನಿಯನ್ ಟೆರಿಟರಿ ಮಾಡಿಬಿಡ್ರಿ? ಯೂನಿಯನ್ ಟೆರಿಟರಿ ಅಂದರೆ ಏನು ಗೊತ್ತಾ ನಿಮಗೆ? ಅದನ್ನು ಒಂದು ಸಿಟಿನ ಯೂನಿಯನ್ ಟೆರಿಟರಿ ಮಾಡೋದು ಹೇಗೆ ಅಂತಾರು ಗೊತ್ತಾ ನಿಮಗೆ? ಈಗ ಅಲ್ಲೆಲ್ಲೋ ಒಂದು ಕಡೆ ಇವ್ರ ಲ್ಯಾಂಗ್ವೇಜ್ ಜಾಸ್ತಿ ಆಗ್ಬಿಟ್ರೆ ಅದನ್ನು ಯೂನಿಯನ್ ಟೆರಿಟರಿ ಮಾಡಿಬಿಡ್ಬೇಕಾ? ಆಮೇಲೆ ಬೆಂಗಳೂರು ನಮ್ಮದು ಅಲ್ಲ. ಮೈಸೂರು ಮಹಾರಾಜರು ಆ ಒಂದು ವೈಟ್ ಫೀಲ್ಡಲ್ಲಿರೋ 4,000 ಎಕರೆನೇ ಅವರು ಒಂದು ಯಾರೋ ಫಾರಿನರಿಗೆ ಕೊಟ್ಟಿರೋ ಒಂದು ಜಾಗ ಅದು. ಮೈಸೂರಲ್ಲಿರೋ ಅಲ್ಲ ಬೆಂಗಳೂರಲ್ಲಿರೋ ಪ್ಯಾಲೇಸ್ ರೋಡ್ ಆಗಲಿ, ಪ್ಯಾಲೇಸ್ ಆಗಲಿ, ಎಷ್ಟೋ ಜಾಗಗಳೇ ಮೈಸೂರು ಮಹಾರಾಜರದು. ಆಮೇಲೆ ಎಷ್ಟೋ ಇನ್ಸ್ಟಿಟ್ಯೂಷನ್ಸು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಆಮೇಲೆ ಎಷ್ಟೋ ಒಂದು 100 ಇನ್ಸ್ಟಿಟ್ಯೂಟ್ಸು ಬ್ರಿಟಿಷ್ನವ್ರಿಗಿಂತ ಮುಂಚೆನೇ ಮೈಸೂರು ಮಹಾರಾಜರು ಇಲ್ಲಿ ಮಾಡಿಟ್ಟಿದ್ರು. ಅವರೇ ಬೆಂಗಳೂರು ನಂದು, ನಮ್ಮಿಂದ ಬೆಳೀತು ಅಂತ ಅವರೇ ಹೇಳ್ತಾ ಇಲ್ಲ. ಇವ್ರು ಇಲ್ಲಿ ಬಂದುಬಿಟ್ಟು ಯಾವುದೋ ಒಂದೆರಡು ಬೇಕ್ರಿ ಓಪನ್ ಮಾಡಿ, ಇಲ್ಲೆಲ್ಲ ಒಂದು IT ಕಂಪ್ನಿನಲ್ಲಿ ಕೆಲಸ ಮಾಡಿ, ಅದು ಊರುಗಳಲ್ಲಿ ಕೆಲಸ ಇಲ್ಲ ಅಂತ ಇಲ್ಲಿಗೆ ಬಂದು ಇದು ನಮ್ಮದು, ಬೆಂಗಳೂರು ಸರಿ ಇಲ್ಲ, ಪುಣೆ ಚೆನ್ನಾಗಿದೆ, ಹೈದರಾಬಾದ್ ಬೆಂಗಳೂರು ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗಿದೆ ಅಂದರೆ ನೀವು ಅಲ್ಲೇ ಹೋಗಿರಬೇಕು, ಇಲ್ಲಿಗೆ ಹಾಕಿರ್ತೀರ. ಇಲ್ಲಿ ಟ್ರಾಫಿಕ್ ಜಾಮ್ ಇದೆ. ಟ್ರಾಫಿಕ್ ಜಾಮ್ ಹೌದು, ನೀವೇ ಟ್ರಾಫಿಕ್ ಜಾಮು. ಆಮೇಲೆ ನಾವು ಹೋಗ್ಬಿಟ್ರೆ ಬೆಂಗಳೂರು ಖಾಲಿ ಆಗ್ಬಿಡುತ್ತೆ. ಈ ಡೈಲಾಗ್ಗಳನ್ನ ಕೇಳಿ ಬೇಜಾರಾಗ್ಬಿಟ್ಟಿದೆ. ಯಾಕಂದರೆ ಯಾರೋ ಒಬ್ಬರು ಕೂಡ ಬೆಂಗಳೂರು ಬಿಟ್ಟು ಹೋಗೋದೇ ಇಲ್ಲ. ನಾನು ಹೋಗ್ಬಿಡ್ತೀನಿ, ನಾನು ಖಾಲಿ ಮಾಡಿಬಿಡ್ತೀನಿ, ನಮ್ಮಿಂದನೇ ಬೆಂಗಳೂರು ಇರೋದು. ಈ ಡೈಲಾಗ್ನಲ್ಲಿ 10-20 ವರ್ಷದಿಂದ ನೋಡ್ತಾ ಇದ್ದೀವಿ. ಒಬ್ಬರು ಹೋಗಿಲ್ಲದಿರೋ ನೋಡೇ ಇಲ್ಲ.
ಈ ಥ್ರೆಟ್ನಿಂಗ್ ಅಲ್ಲಿ ಇವರೇ ಬೆಳೆಸಿರೋದು. ನೀವು ಬಿಟ್ಟೋಗ್ರಿ, ಯಾರು ಬೇಡ ಅಂದರು, ಅವ್ರು ಬಿಟ್ಟೋಗ್ಬಿಡ್ತಾರೆ, ಕಂಪ್ನಿಗಳು ಓಡೋಗ್ಬಿಡ್ತಾರೆ. ಇಲ್ಲಿ ಯಾರನ್ನಾರು ಏನಾರು ನೀವು ಕೂತ್ಕೊಂಡೆಲ್ಲ ನಾವೇನು ಫೋರ್ಸ್ಫುಲ್ಲಾಗಿ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದೀವ. ಅಲ್ಲಿ ಕೆಲಸಕ್ಕೆ ಅದು ಒಂದು ರೂರಲ್ ಬ್ರ್ಯಾಂಚಲ್ಲಿರೋ ಇವಳಿಗೆ ಕನ್ನಡ ಕಲಿಯೋಕ್ಕೆ ಇಷ್ಟ ಇಲ್ಲ. ಈಗ ನಾವು ಒಂದು ಹಿಂದಿ ಸ್ಟೇಟ್ ಲ್ಯಾಂಡ್ ಎಲ್ಲ ಒಂದು ಡೆಲ್ಲಿನಲ್ಲಿ ಯು ಪಿನಲ್ಲಿ ಹೋಗ್ಬಿಟ್ಟು ನಾನು ಹಿಂದಿನಲ್ಲಿ ಮಾತಾಡಲ್ಲ, ಆ ಲೋಕಲ್ ಅವರು ಇಂಗ್ಲೀಷಲ್ಲಿ ಮಾತಾಡಲಿ ಅಂದರೆ, ಅಥವಾ ಕನ್ನಡದಲ್ಲಿ ಮಾತಾಡ್ರಿ ಅಂದರೆ ಒಪ್ಕೊಂತೀರಾ? ಇಲ್ಲಿ ಪ್ಯೂರ್ ಆ್ಯರೋಗೆನ್ಸ್ ಅನ್ನೋದು ಬಂದ್ಬಿಟ್ಟಿದೆ. ಮೋಸ್ಟ್ಲಿ ಈ ಆ್ಯರೋಗೆನ್ಸ್ ಅನ್ನೋದು ಇನ್ ಜನರಲ್ಲಾಗಿ ಅವ್ರು ತೋರಿಸ್ತಾನೆ ಇರ್ತಾರೆ. ಎಸ್ಪೆಷಲಿ ಇದನ್ನು ತೋರಿಸೋದನ್ನೇ ಅಬ್ಸರ್ವ್ ಮಾಡಿ. ಬೆಂಗಳೂರು ಮಾತ್ರ, ಬೆಂಗಳೂರಲ್ಲಿ ಏನಾದ್ರೂ ಅದು ಆ್ಯಂಪ್ಲಿಫೈ ಆಗುತ್ತೆ. ಹೊರಗಡೆ ಬೇರೆ ಯಾವ ಒಂದು ಈ ಕಡೆ ಸೌತ್ ಇಂಡಿಯಾದಲ್ಲೂ ಕೂಡ ಅದೆಲ್ಲರ ಆದರೆ ಅದು ಯಾವ ವಿಷಯನೂ ಬರಲ್ಲ. ಆಮೇಲೆ ಏನೇ ಒಂದು ಕ್ರೈಮ್ ಆದರೂ ಅಲ್ಲೂ ಹುಡ್ಕಕ್ಕೆ ಹೋಗೋದು, ಅಲ್ಲಿ ಯಾವನಾರು ಅಲ್ಲಿ ಅಟ್ಯಾಕ್ ಮಾಡಿರೋನು ಯಾರಾದರೂ ಕನ್ನಡಿಗ ಆಗಿದ್ದರೆ ಕನ್ನಡದವನು ಅಂತ ಅದನ್ನು ತೆಗಿಯಕ್ಕೆ ಹೋಗೋದು. ಈ ಒಂದು ಯಾವುದೋ ಒಬ್ಬ ಆರ್ಮಿಯ ಏರ್ಫೋರ್ಸ್ನ ಒಂದೇನೋ ಅದು ಒಂದು ಇದನ್ನು ಮಾಡಿದ್ರು, ಕೊನೆಗೆ ಗೊತ್ತಾಯಿತು ಅವನೇ ಅಗ್ರೆಸರ್ ಅಂತ. ಅಲ್ಲಿ ಅವನೇ ರಾಂಗ್ ಪ್ಲೇಂಟ್ ಮಾಡಿದ್ದ, ಇದು ಒಂದು ಲ್ಯಾಂಗ್ವೇಜ್ ಇಶ್ಯೂ ಅಂತ, ನೋಡಿದ್ರೆ ಅವನೇ ಅಗ್ರೆಸರ್. ಸೊ ಎಲ್ಲ ಕಡೆನೂ ಟಾರ್ಗೆಟ್ ಬೆಂಗಳೂರಿಯನ್ಸ್ ಅಥವಾ ಟಾರ್ಗೆಟ್ ಕನ್ನಡದವ್ರನ್ನ ಟಾರ್ಗೆಟ್ ಮಾಡಿ. ಯಾಕಂದರೆ ನೀವು ಎಷ್ಟು ಕೊಡ್ತಾಯಿದ್ರೂ, ನೀವು ಎಷ್ಟು ಬಗ್ತಿರೋ ಅಷ್ಟೇ ನಮ್ಮ ಇದನ್ನು ಇಲ್ಲಿ ಬಗ್ಸೋದಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿ. ಸೊ ನಾನು ಹೇಳೋದು ಏನಂದರೆ, ಎಲ್ಲಿವರೆಗೂ ನಾವು ಇದೇ ಥರ ಅವ್ರು ಕೇಳಿದ್ದ ಡಿಮ್ಯಾಂಡ್ಸ್ಗಳಿಗೆಲ್ಲ ನಾವು ಬಿಟ್ಕೊಂಡು ಹೋದರೆ, ಮುಂದೆ ಇವರು ಏನದು ಫಸ್ಟು ನಿಮ್ಮೊಳಗೆ ನಿಮ್ಮ ಮನೆ ಒಳಗೆ ಕೆಲ್ಸಕ್ಕೆ ಬಂದವರು ಕೊನೆಗೆ ಹೇಳ್ತಾರೆ, ಇದು ನಂದೇ ಮನೆ, ನೀನೇ ಹೋಗು ಅಂತ ಹೇಳ್ತಾರೆ ಅಷ್ಟೇ. ಸೊ ಈ ನಾವು ನಮ್ಮ ಭಾಷೆ ಆಗಲಿ, ನಮ್ಮ ನೆಲದ ಒಂದು ಗಂಧ ಗಾಳಿ ಗೊತ್ತಿಲ್ಲದಿರೋ ಇವ್ರುಗಳಿಗೆ, ಇವ್ರು ಬಂದಂಗೆ ಇವ್ರು ಬೇಕಾಗಿರೋ ಥರ ಇವ್ರ ಕಲ್ಚರ್ಗಳನ್ನ ಇಲ್ಲಿ ಅಲೋ ಮಾಡ್ಕೊಂಡು ಹೋದರೆ ಅದಕ್ಕೊಂದು ಇದೆ. ಆಮೇಲೆ ನಮ್ಗಳಿಗೇನೆ ಉಳಿಗಾಲ ಇರಲ್ಲ. ಇದನ್ನು ಚಾಣಕ್ಯ ಆಲ್ರೆಡಿ ಹೇಳಿದ್ದಾನೆ. ಅರ್ಥಶಾಸ್ತ್ರ ಆಗಲಿ ಇದರಲ್ಲಿ ಆಲ್ರೆಡಿ ಅವನು ಹೇಳಿದ್ದಾನೆ. ಹೊರಗಡೆಯಿಂದ ಯಾರೋ ಒಬ್ಬ ವ್ಯಕ್ತಿಗಳು ಅವ್ರು ಬಂದು ಇಲ್ಲಿ ರೂಲ್ಸ್ನ ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ರು ಏನೇನು ಮಾಡ್ತಾರೆ ಅನ್ನೋದು ಚಾಣಕ್ಯ ಅಷ್ಟು ಕರೆಕ್ಟಾಗಿ ಹೇಳಿದ್ದಾನೆ. ಇದನ್ನು ನಾನೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಸೊ ಚಾಣಕ್ಯ ಹೇಳಿರೋದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹಂಗಂದರೆ ಒಬ್ಬ ಜ್ಞಾನಿ, ಆಮೇಲೆ ಒಬ್ಬ ಚಾಣಾಕ್ಷ ತಂತ್ರಗಾರಿಕೆಯಲ್ಲಿ ನಂಬರ್ 1 ವ್ಯಕ್ತಿ ಅಂತ ಅನ್ಬೋದು ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ. ಸೊ ಅದೇ ವಿಷಯನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಬರೋದಿದ್ದರೆ ಕರೆಕ್ಟಾಗಿ ನೀವು ಬಂದಿದ್ದು ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಆದರೆ ಈ ಥರ ಇಲ್ಲಿ ಬಂದು ದಾಂಧಲೆಗಳು ಮಾಡಿ, ಇದು ನ್ಯಾಷನಲ್ ಲ್ಯಾಂಗ್ವೇಜು, ಹಿಂದಿ ಮಾತಾಡ್ರಿ, ಅದು ಮಾಡಿರಿ, ಇದೇ ಇವ್ರು ಇದರಲ್ಲೋಗಿ ನಾವು ಕನ್ನಡ ಮಾತಾಡಿ ಅಂದರೆ ಮಾತಾಡ್ತಾರಾ? ಇಲ್ಲ. ಸೊ ಇದನ್ನೊಂದು ಕ್ಯಾಬಲ್ಲಿ ಒಂದು ಸಣ್ಣ ವಿಷಯ ಆದ್ರೂ ಅದನ್ನು ಹಾಕಿ ವಿಡಿಯೋ ಹಾಕಿ ಸೋಷಲ್ ಮೀಡ್ಯಾದಲ್ಲಿ ಹೈಲೈಟ್ ಮಾಡೋದು, ಇದನ್ನು ನಾರ್ಮಲ್ ಆಗೋಗ್ಬಿಟ್ಟಿದೆ. ಇದನ್ನು ಅವ್ರು ಏನಾದ್ರು ಮಾಡ್ಕೊಳ್ಳಿ, ಇದನ್ನು ಇಗ್ನೋರ್ ಮಾಡ್ಕೋಬೇಕಷ್ಟೇ. ಯಾಕಂದರೆ ಇವ್ರ ಕೈಲಿ ಏನು ಮಾಡ್ಕೊಳೋಕ್ಕೂ ಆಗಲ್ಲ. ಸುಮ್ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಇವ್ರು ಯಾರು ಕಂಪ್ಯಾರಿಸನ್ಸ್. ಆಮೇಲೆ ಇಲ್ಲಿ ಮಳೆ ಬಂದರೆ ಸಾಕು, ಈಗ ಮಳೆ ಬಂದರೆ ಬೆಂಗಳೂರು ಸರಿ ಇಲ್ಲ, ಅದು ಚೆನ್ನಾಗಿದೆ ಅಂದರೆ ನೀವು ಇಲ್ಲಿ ಹಾಕಿದ್ದೀರಾ? ಈ ಕಂಪ್ಯಾರಿಸನ್ಸ್ನ ತುಂಬ ನೋಡ್ಬಿಟ್ಟಿದ್ದೀನಿ ನಾನು. ಚೆನ್ನಾಗಿಲ್ಲ ಅಂದರೆ ನಿಮ್ಗೆ ಚೆನ್ನಾಗಿರೋ, ಈಗ ಆಯಿತು ಇಮಿಡಿಯೇಟ್ ಹೋಗೋಕ್ಕಾಗಲಿಲ್ಲ ಅಂದರೆ 6 ತಿಂಗಳು 1 ವರ್ಷ ಹೋಗ್ಬಿಡಿ. ಟ್ರಾಫಿಕ್ ಜಾಮ್, ಹೌದು ನೀವೇ ಟ್ರಾಫಿಕ್. ನೀವಲ್ಲಿ ಟ್ರಾಫಿಕಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಇದೆ ಅಂದರೆ ನೀವು ಟ್ರಾಫಿಕ್ ಆಗಿದ್ದೀರ. ನಿಮ್ಮಂಥವ್ರು ಲಕ್ಷಾಂತರ ಜನ ಖಾಲಿ ಮಾಡ್ಕೊಂಡು ಹೋದರೆ ಆಟೋಮೆಟಿಕ್ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಕಮ್ಮಿ ಆಗುತ್ತೆ. ನೀವು ಅದನ್ನು ಟ್ರಾಫಿಕ್ ಜಾಮ್ ಅಂತ ನೀವು ಬ್ಲೇಮ್ ಮಾಡಿ ಅದು ಚೆನ್ನಾಗಿದೆ ಅಂದರೆ ಅಲ್ಲೇ ಹೋಗ್ರಿ, ಇಲ್ಲಿರೋ ಟ್ರಾಫಿಕ್ ಜಾಮ್ ಕಮ್ಮಿ ಮಾಡಿರಿ. ಸೊಲ್ಯೂಷನ್ ನಿಮ್ಮ ಕೈಲೇ ಇದೆ. ಇಲ್ಲಿ ಯಾರೂ ನಿಮ್ಮನ್ನು ಫೋರ್ಸ್ಫುಲ್ಲಾಗಿ ನೀವು ಇಡ್ಬಿಡಿ, ಇಲ್ಲಾಂದರೆ ಇಲ್ಲಿ ಬೆಂಗಳೂರು ಕಳಚಿ ಹೋಗ್ಬಿಡುತ್ತೆ ಅಂತ ಯಾರೂ ಹೇಳ್ಕೊಂಡಿಲ್ಲ. ಅದು ನೀವು ಹೇಳ್ತಾ ಇದ್ದೀರಾ, ಖಾಲಿ ಆಗ್ಬಿಡುತ್ತೆ ಬೆಂಗಳೂರು ಅಂತ. ಖಾಲಿ ಮಾಡಿಬಿಡಿ, ನಾವು ನೋಡೇ ಬಿಡ್ತೀವಿ. ಕರೋನಾದಲ್ಲಿ ಆಲ್ಮೋಸ್ಟ್ ಖಾಲಿ ಆಗಿತ್ತು. ಅದನ್ನು ರಿಯಲಿಸ್ಟಿಕ್ಕಾಗಿ ಮಾಡಿಬಿಡಿ ಅಷ್ಟೇ. ಈ ಥರ ಡೈಲಿ ಥ್ರೆಡ್ಸ್ಗಳನ್ನ ತುಂಬ ನೋಡ್ಬಿಟ್ಟಿದ್ದೀವಿ ನಾವು. ನಾನೇನು ಹೇಳೋದೇನೆಂದರೆ, ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತೊಗೊಳ್ಳಿ ಅಷ್ಟೇ. ಇದು ಯಾರದೇ ಒಂದು ನಿಮ್ಮ ಅಲ್ಲಿರೋ ಏನಂತಾರೆ ನಿಮ್ಮ ಕಲ್ಚರ್ಗಳನ್ನ ಅಥವಾ ನಿಮ್ಮ ಲ್ಯಾಂಗ್ವೇಜ್ಗಳನ್ನ ಇಲ್ಲಿ ಇಂಪೋಸ್ ಮಾಡೋಕ್ಕೆ ಬರಬೇಡಿ. ನಿಮಗೆ ಇಷ್ಟ ಇದ್ದರೆ ಇರ್ಬೋದು, ಇಲ್ಲ ಅಂದರೆ ಹೋಗ್ತಾ ಇರ್ಬೋದು. ಇಲ್ಲಿ ಯಾರೂ ನಿಮ್ಮನ್ನು ಫೋರ್ಸ್ ಮಾಡ್ತಾ ಇಲ್ಲ. ಯಾಕಂದರೆ ನಮ್ಮ ನೆಲದಲ್ಲಿ ನಾವು ಇರೋದು. ನಾವು ಇದಕ್ಕೆ ಬಂದು ನಾವು ಇದೇ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ನೀವು ಒಪ್ಕೊತೀರಾ?
ಹೀಗಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತೀನಿ.